ತೊಟ್ಟ ಬಾಣವನ್ನ ಮತ್ತೆ ಪುನಃ ತೊಡಬೇಡ ಮಗನೇ, ತೊಟ್ಟಂಬನ್ನ ಮತ್ತೆ ತೊಡಲಾರೆ ಎನ್ನುವುದಾಗಿ ಮಾತನ್ನ ಕೊಡು ಎನ್ನುವುದಾಗಿ ಕೇಳಿಕೊಂಡಳು. ಅಷ್ಟೇ ಅಲ್ಲ, ಯುದ್ಧ ನಡೆಯಿತು ಅಂತಾದ್ರೆ ಆ ಯುದ್ಧದಲ್ಲಿ ಪಾಂಡವರೈವರನ್ನು ಕಾಪಾಡಬೇಕು, ನೀನು ರಕ್ಷಿಸಬೇಕು, ಈ ಮಾತನ್ನು ತನಗೆ ಕೊಡಬೇಕು ಎನ್ನುವುದಾಗಿ ಕೇಳಿಕೊಂಡಳು. ಆಗ ಸ್ಪಷ್ಟವಾಗಿ ನನ್ನಮ್ಮ ಕುಂತಿದೇವಿಯಲ್ಲಿ ಹೇಳಿಕೊಂಡೆ, ಅಮ್ಮ ನನ್ನನ್ನ ಸೇರಿ ಪಾಂಡವರೈವರನ್ನ ಸೇರಿ ನಿನಗ 6 ಮಕ್ಕಳು. ಒಮ್ಮೆ ಅರ್ಜುನನಿಗೂ ನನಗೂ ಯುದ್ಧ ನಡೆಯಿತು ಅಂತಾದ್ರೆ ಯುದ್ಧದಲ್ಲಿ ನಾನೇ ಸತ್ತರು ನಿನಗೆ ಅರ್ಜುನನನ್ನ ಸೇರಿ 5 ಮಕ್ಕಳಿರ್ತಾರೆ. ಒಮ್ಮೆ ಯುದ್ಧದಲ್ಲಿ ಅರ್ಜುನನನ್ನ ನಾನೇ ಕೊಂದೆ ಅಂತಾದ್ರು ನನ್ನನ್ನ ಸೇರಿ ನಿನಗೆ 5 ಮಕ್ಕಳಿರ್ತಾರೆ. ಯಾವುದೇ ಕಾರಣಕ್ಕೂ ಪಾಂಡವ ಪಂಚಕರು ಎನ್ನುವುದು ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮಾತನ್ನ ನಡೆಸ್ತೇನೆ ಎನ್ನುವುದಾಗಿ ಮಾತನ್ನ ಕೊಟ್ಟು ಬಿಟ್ಟೆ. ಆ ದಿವಸ ನನ್ನ ಅಮ್ಮನಿಗೆ ನಾನು ಕೊಟ್ಟಿರುವಂತಹ ಮಾತಿನ ಪರಿಣಾಮವಾಗಿ ಸೋತವನು ನಾನೀಗ. ಆ ಸರ್ಪಮುಖೀಶ್ವರ ಬಂದು ಇಷ್ಟೆಲ್ಲ ಕೇಳಿಕೊಂಡಾಗಲೂ ಮತ್ತೆ ಪುನಃ ಅಮ್ಮನ್ನ ತೊಡಲಾರ ಎನ್ನುವ ಮಾತು ಕೊಟ್ಟದ್ರಿಂದಲೇ ನಾನು ತಿರಸ್ಕರಿಸಿದ್ದು ಬಿಟ್ರೆ ಕೌರವನಿಗೆ ಅನ್ಯಾಯ ಎಸಗಬೇಕು ಎನ್ನುವುದಾಗಿ ಅಲ್ಲವೇ ಅಲ್ಲ. ಹಾಗಾದ್ರೆ ಮುಂದೆ ಅಮ್ಮನಿಗೆ ಮಾತನ್ನ ಕೊಟ್ಟಾಗಿದೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ದೇಹದಲ್ಲಿ ಉಸಿರು ಇರುವಲ್ಲಿಯವರೆಗೂ ಅರ್ಜುನನ ಜೊತೆಯಲ್ಲಿ ಕಾಡಾಕಾಡಿಯಾಗಿ ಹೋರಾಟವನ್ನು ನಡೆಸ್ತೇನೆ. ಕೌರವನಿಗೆ ಜಯವನ್ನು ತಂದು ಕೊಡುವುದಕ್ಕೆ ನನ್ನ ಪ್ರಾಣವನ್ನೇ ಪಣವಾಗಿ ನಿಲ್ಲಿಸ್ತೇನೆ. ಅಷ್ಟಾಗಿಯೂ ನನ್ನಿಂದ ಅರ್ಜುನನನ್ನ ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ಸಾಧ್ಯ ಇಲ್ಲ ಅಂತಾದ್ರೆ ಆ ಅರ್ಜುನನ ಖಾತೆಗೆ ನನ್ನ ದೇಹವನ್ನ ಅರ್ಪಿಸಿ ನಾನು ನಂಬಿಗಿಡಿದರೆ ನದಿಯ ಮಗ ಹಾಗೆ ನಂಬಿಗಿದ್ದನು ಕಾಯವನು. ನಂಬಿಗಿಡಿದರೆ ನದಿಯ ಮಗ ಹಾಗೆ ನಂಬಿಗಿದ್ದನು ಕಾಯವನು. ಸುಧನೆಂಬ ನೆವನದಿ ತನುವ ಬಿದುಡನು ಗರುಡಿಯಾಚಾರ್ಯ. ನಿಜವಾಗಿ ಹೇಳಬೇಕಾ? ತಪ್ಪು ನಿನ್ನದಲ್ಲ ಕರ್ಣ. ನನ್ನ ತಪ್ಪು ಅಲ್ಲ, ಖಂಡಿತ ನಿನ್ನದಲ್ಲ, ತಪ್ಪು ನನ್ನದು. ಯಾಕೆ ಕೇಳು, ನಿಮ್ಮಂತವರ ಮಾತೆಲ್ಲ ಕೇಳಿಕೊಂಡು ನಾವು ನಿಮ್ಮ ಎದುರಿಗೆ ಬರ್ತೇವೆ ಅಂತ ಹೇಳಿ ಸಾಯ್ತೀವಿ, ನಮ್ಮ ತಪ್ಪಿತ್ತು. ಅಪಮಾನ ಅಲ್ಲಲ್ಲ, ಇಲ್ಲಪ್ಪ, ನನಗೆ ಅಪಮಾನ ಆಗ್ಲಿಲ್ಲ. ನೀನೀಗ ಗೌರವ ಕೊಟ್ಟು ಬಹಳ ದೊಡ್ಡ ಪೂಜೆ ಮಾಡ್ತಾ ಇದ್ದೀನಿ. ಅಲ್ಲ, ನಿನ್ನ ಗೌರವ ಏನು ಇಲ್ಲ ಬಾ, ಇಲ್ಲಿ ಒಂದು ಕೆಲಸ ಮಾಡು. ಈ ಮುಖದ ಮೇಲೆ ಮೀಸೆ ಉಂಟಲ್ಲ, ಉಂಟು ಅಂತ ನೀನು ಹೇಳ್ಕೊಳ್ಬೇಕು. ಮೀಸೆ ಅಂತ ಕರೀಲಿಕ್ಕೆ ನನಗೆ ಅಸಹ್ಯ ಆಗುದು. ಆ ಮೀಸೆಯಿಂದ ತೆಗೆದು ಈ ರಣಕ್ಷೇತ್ರದಲ್ಲಿ ಹಿಡಿದಂತಹ ಉಂಟಲ್ಲ, ಅಂಬು ಎಲ್ಲ ಉಂಟಲ್ಲ, ಅದನ್ನ ಬದಿಗಿರಿಸು. ನಿನಗೆ ಸಾಕಿನ್ ಈ ಕ್ಷೇತ್ರ ನನ್ನ ಜೊತೆ ನಾಳೆ ತಿರುಗಾಟಕ್ಕ. ಈ ಕ್ಷೇತ್ರ ಕಾಶಿಗೆ ಹೋಗುವ, ನಾವು ಸೇರ್ಕೊಂಡು ಲೋಕ ಭಜನೆ ಮಾಡ್ಬೇಕು. ನೀನು ಇಲ್ಲಿ ಬರುವಾಗಲೇ ಅಲ್ಲ, ನಾನು ಬಂದು ಅಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು, ಅಯ್ಯೋ ದೇವ್ರೆ, ನಿನ್ನಂತವನ ಸಹವಾಸ ನಾನು ಮಾಡಿದ್ನಲ್ಲ ಅಂತ. ಅಲ್ಲದೆ ಹೋದ್ರೆ ಬೇಸರ ಆಗುದು. ಯಾಕೆ ಗೊತ್ತುಂಟೇನೋ? 3 ಜನರನ್ನ ನಂಬಿ ಕೆಟ್ಟ ನಮ್ಮ ಕೌರವ. ಮೊದಲು ಭೀಷ್ಮಾಚಾರ್ಯರು ಪಾಪ, ಅಯ್ಯೋ ದೇವ್ರೆ, ನಾನು ಶಿಖಂಡಿ ಎದುರಿಗೆ ಬಂದಲ್ಲ ಪಾಪ, ನಾನು ಜೀವ ಬಿಡುವುದೇ. ಒಬ್ಬರನ್ನೂ ನಾನು ಪಾಂಡವರನ್ನು ಕೊಲ್ತೇನೆ ಅಂತ ಹೇಳಿಲ್ಲ, ಅವರು ಕೊಲ್ಲಲಿಲ್ಲ, ಅವರ ಕಥೆ ಮುಗಿಯಿತು. ದ್ರೋಣಾಚಾರ್ಯರಿಗೆ ತನ್ನ ಮಗ ಚಿರಂಜೀವಿ ಅಂತ ಗೊತ್ತುಂಟು. ಆದರೂ ಮಗ ಎನ್ನುವಂತಹ ವ್ಯಾಮೋಹದಿಂದ ದೇಹವನ್ನ ಬಿಟ್ಟು ಆತ್ಮದ ಜೊತೆಯಲ್ಲಿ ತಿರುಗಾಟ ಮಾಡಿದ್ರು. ಈ ಕಡೆಯಲ್ಲಿ ಅವರು ಕೊಂದು ಕಳೆಯಿದ್ರು. ನಂತರದಲ್ಲಿ ತಾವುಗಳು ಶ್ರೀಯುತರು, ಅವರೆಲ್ಲರಿಗಿಂತ ನೀವು ಮಿಗಿಲು. ನಿನ್ನಲ್ಲಿ ಕೇಳು, ತಾಯಿಗೆ ಮಾತು ಕೊಟ್ಟೆ, ಆಯ್ತು ಬಿಡು, ಒಂದೊಂದು ಸಂದರ್ಭ ಎದುರಾಗುತ್ತದೆ. ಕೊಟ್ಟ ಮೇಲೆ ಈ ರಣಕ್ಷೇತ್ರಕ್ಕೆ ನೀನು ಇಳಿದದ್ಯಾಕೆ? ಗೌರವನಿಗಾಗಿ ಇಳಿದದ್ದಲ್ಲ, ನಿನಗಾಗಿಯೇ ನೀನು ಇಳಿದದ್ದು. ನೆನಪಿಟ್ಟುಕೋ, ಸರಿ ನೆನಪಿಟ್ಟುಕೋ. ಗೌರವನಿಗಾಗಿ ಇಳಿದದ್ದೇ ಹೌದು ಅಂತ ಹೇಳಿ, ಆದ್ರೆ ತಾಯಿಗಿಂತ ಗೌರವ ಮೇಲು ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ಈಗ ಅಮ್ಮನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ಮಗನಾಗಿ ಕರ್ತವ್ಯ. ಹೌದು, ಗೊತ್ತಿರುವುದಿಲ್ಲ. ರುದಿರ
ನಡೆಸುತ್ತಾ ಇರುವ ಹಾಗೆ ರುಧಿರ ತೋಯದಿ ರಕ್ತದೋಕುಳಿಯಿಂದ ಕುರುಕ್ಷೇತ್ರ ರಣಭೂಮಿ ಎನ್ನುವುದು ಕೆಸರಿನಿಂದ ಆವೃತವಾಗಿ ಹೋಗಿದೆ. ಈ ಕೆಸರಿನಿಂದ ಆವೃತವಾಗಿರುವಂತಹ ರಣಭೂಮಿಯಲ್ಲಿ ನನ್ನ ರಥದ ಗಾಲಿಗಳು ಹುದುಗಿ ಹೋಗಿದೆ. ಮುಗಿದು ಹೋಗಿರುವಂತಹ ರಥದ ಗಾಳಿಯನ್ನ ಮೇಲೆಬ್ಬಿಸುವುದು ಎನ್ನುವುದಾಗಿ ಪ್ರಯತ್ನಿಸಿದ್ರೆ ನನ್ನ ಪ್ರಯತ್ನ ಎಲ್ಲವೂ ವಿಫಲವಾಗುತ್ತಾ ಇದೆ. ಈ ದಿವಸದ ಹೋರಾಟದಲ್ಲಿ ನನ್ನ ಪಾಲಿನ ಜಯಲಕ್ಷ್ಮಿ ಹೇಗೆ ಯುದ್ಧ ಕೈಗೊಳ್ಳಲೇಬೇಕು. ಕೌರವನಿಗೆ ನಿರೀಕ್ಷೆಯಲ್ಲಿರುವಂತಹ ಜಯಲಕ್ಷ್ಮಿ ಅವನ ಪಾಲಿಗೆ ಒದಗಿ ಬರಲೇಬೇಕು ಅಂತಾದ್ರೆ ಈ ರಥವನ್ನು ನಾನು ಮೇಲೆಬ್ಬಿಸಲೇಬೇಕು. ಅರ್ಜುನ ಅರ್ಜುನ ಗಳಿಗೆ ಸೈರಿಸು ಪಾರ್ಥ. ಒಮ್ಮೆ ನನ್ನನ್ನ ನೋಡು. ಈ ಕಡೆಯಲ್ಲಿ ನಾನು ನೀನು ಕಾಡಾಕಾಡಿಯಾಗಿ ಹೋರಾಟವನ್ನು ನಡೆಸುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕುರುಕ್ಷೇತ್ರ ರಣಧಾರಿಣಿ ಎನ್ನುವುದು ರಕ್ತಸಿಕ್ತವಾಗಿ ಕೆಸರಿನಿಂದ ಕೂಡಿ ಹೋಗಿದೆ. ಆ ಕೆಸರಿನಲ್ಲಿ ನಾವು ಏರಿರುವಂತಹ ನನ್ನ ರಥದ ಗಾಲಿಗಳು ಹುಗಿದು ಹೋಗಿದೆ. ಕೂತು ಹೋಗಿರುವಂತಹ ರಥವನ್ನ ಮೇಲಕ್ಕೆ ಬಿಸಿ ಆಮೇಲೆ ನಿನ್ನಲ್ಲಿ ಯುದ್ಧವನ್ನ ಕೈಗೊಳ್ಳುತ್ತೇನೆ. ಒಂದರ ಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡು. ಸ್ವಲ್ಪ ನನ್ನಂತ ಕರುಣೆಯಿಂದ ನೋಡು. ರಣದ ಧರ್ಮ ಏನು, ಯುದ್ಧ ನೀತಿ ಏನು ಎನ್ನುವುದು ನಿನಗೆ ನಾನು ಹೇಳಿ ತಿಳಿಯಬೇಕಾದ ಅನಿವಾರ್ಯತೆ ಇಲ್ಲವಲ್ಲ ಅರ್ಜುನ. ರಥಹೀನನಾದವ, ಶಸ್ತ್ರಹೀನನಾದವ, ರಥಕ್ಕೆ ಬೆನ್ನು ಹಾಕಿ ಓಡುತ್ತಾ ಇರುವವ, ಹುಲ್ಲುಕಡ್ಡಿಯನ್ನ ಕಚ್ಚಿದವ, ಇಂಥವರ ಮೇಲೆ ಬಾಣ ಪ್ರಯೋಗಿಸಬಾರದು ಎನ್ನುವುದು ಯುದ್ಧ ನೀತಿ ಅಲ್ಲವೇನು ಅರ್ಜುನ? ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ. ರಥಹೀನನಾಗಿರುವಂತಹ ನಾನು ರಥ ಇಲ್ಲದೆ ಯುದ್ಧ ಮಾಡುವ ಹಾಗಿಲ್ಲ. ರಥವನ್ನ ಮೇಲಕ್ಕೆ ಎಬ್ಬಿಸಬೇಕು ಅಂತಾದ್ರೆ ಅವಕಾಶವನ್ನ ನೀನೇ ಕಲ್ಪಿಸಿಕೊಡಬೇಕು ಪಾರ್ಥ. ಇಂಥದ್ದೇ ಪರಿಸ್ಥಿತಿ ನಿನ್ನ ಅಣ್ಣ ಧರ್ಮರಾಯನಿಗೆ ಬಂದದ್ದಾದ್ರೆ ಆಗಲೂ ನೀನು ಬಾಣ ಪ್ರಯೋಗಿಸುವುದಕ್ಕೆ ಮುಂದಾಗ್ತಾ ಇದ್ದೀಯೇನೋ. ಇಂಥದ್ದೇ ಸ್ಥಿತಿಯಲ್ಲಿ ನಿನ್ನಣ್ಣ ಭೀಮಸೇನ ಇದ್ದದ್ದಾದ್ರೆ ಆಗಲೂ ನೀನು ಅವನ ಮೇಲೆ ಬಾಣ ಪ್ರಯೋಗಿಸುವುದಕ್ಕೆ ಸಾಧ್ಯತೆ ಇತ್ತೇನು? ಇದೇ ಹೀನ ಪರಿಸ್ಥಿತಿಯಲ್ಲಿ ನಿನ್ನ ಅನುಜರಾಗಿರುವಂತಹ ನಕುಲ ಸಹದೇವರಿದ್ರೆ ಆಗಲೂ ನೀನು ಅವರ ಮೇಲೆ ಬಾಣ ಪ್ರಯೋಗಿಸುವುದಕ್ಕೆ ಸಾಧ್ಯತೆ ಇತ್ತೇನು ಅರ್ಜುನ? ನನ್ನನ್ನ ನಿನ್ನ ಅಣ್ಣ ಎನ್ನುವುದಾಗಿ ತಿಳಿದುಕೋ, ನಿನ್ನ ಸಹೋದರ ಎನ್ನುವುದಾಗಿ ತಿಳಿದುಕೋ, ನಿನ್ನ ಒಡ ಹುಟ್ಟಿದವ ಎನ್ನುವುದಾಗಿ ತಿಳಿದುಕೋ. ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎನ್ನುವ ಇಚ್ಛೆಯಿಂದ ನಾನು ನಿನ್ನಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದದ್ದಲ್ಲ. ರಥವನ್ನ ಮೇಲಕ್ಕೆ ಎಬ್ಬಿಸಿದ ಮೇಲೆ ಕ್ಷತ್ರಿಯ ಕೆಚ್ಚಿದಂತೆ ಕ್ಷಾತ್ರ ನೀತಿಯಂತೆ ನಿನ್ನಲ್ಲಿ ಹೋರಾಟವನ್ನು ಕೊಡ್ತೇನೆ. ಅಲ್ಲಿಯವರೆಗೆ ಸೈರಿಸು ಸೈರಿಸು. ಮುಗಿದು
ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ರಣಕ್ಷೇತ್ರದಲ್ಲಿ ಮರ್ಮಲೆತ್ತು ಹೋರಾಟವನ್ನು ನಡೆಸುತ್ತಾ ಇದ್ದವ ಅಲ್ಲ, ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನ ಸಂಧಾನಗೈಯುತ್ತಾ ಇದ್ದವ. ಆದರೂ ನನ್ನ ಆಡಿರುವಂತಹ ಮಾತುಗಳನ್ನು ಆಲಿಸಿ ಕೇಳಿದವನು ಸತ್ಯವೇ. ಒಳ್ಳೆ ಮಾತಾಡ್ತಾನೆ. ಕಳಿಗೆ ಸೈರಿಸುವ ಪಾರ್ಥ ಯೋಚನೆ ಮಾಡ್ತಾ ಇರುವುದು ನಾನು ಅವನ ಕುರಿತಾಗಿಯೇ ಹೌದು. ಅವ ಮಾತನಾಡುತ್ತಾ ಆಡುತ್ತಾ ಇರುವ ಹಾಗೆ ನನ್ನ ಮನಸ್ಸಿನಲ್ಲಿ ಇಂತಹ ಭಾವನೆಗಳು ಹೊಯ್ದಾಟ ಯಾಕೆ ಎನ್ನುವುದೇ ಅರ್ಥ ಆಗುತ್ತಾ ಇಲ್ಲ ಭಗವಂತ. ಮಾತುಗಳೇ ಹಾಗೆ. ಖಂಡಿತ ಹೌದು, ಅವನ ಮಾತುಗಳು ಹೇಗೂ ಇರಬಹುದು. ಆದ್ರೆ ಈ ಹೊತ್ತು ನನ್ನ ಹೃದಯ ಕಲಕಿದ್ದು ಖಂಡಿತ ಸತ್ಯವಲ್ಲ. ಸತ್ಯವೇ. ಯಾಕೆ ಗೊತ್ತ ಭಗವಂತ, ಅವನಾಡುತ್ತಿರುವಂತಹ ಮಾತುಗಳನ್ನೆಲ್ಲ ಕೇಳಿದ್ರೆ ನಮ್ಮಣ್ಣ ಧರ್ಮನಂದನ ಮಾತನಾಡುತ್ತಾ ಇರುವ ಅನುಭವ ಎನ್ನುವುದು ನನ್ನ ಪಾಲಿಗೆ. ಅದೂ ಅಲ್ಲದೆ ತನ್ನ ದೇಹದಲ್ಲಿರುವಂತಹ ಎಲ್ಲ ಜ್ಞಾನವನ್ನು ಬಳಸಿ ರಥವನ್ನ ಎಬ್ಬಿಸುವುದಕ್ಕೆ ಆತ ಮುಂದಾಡುತ್ತಾ ಇದ್ದುದೆಂದ್ರೆ ಶತಗಜಪ್ರಾಣಿಯಾಗಿರುವಂತಹ ಭೀಮಸೇನ ನಮ್ಮಣ್ಣನ ನೆನಪು ನನ್ನ ಪಾಲಿಗೆ ಈ ಕ್ಷಣ ಆಗುತ್ತಾ ಇದೆ. ಅದಲ್ಲ, ಅವ ಬಾಣವನ್ನ ಬಿಡುವಂತಹ ಅಥವಾ ಅನುಸಂಧಾನಗೈಯುವಂತಹ ಕ್ರಮವನ್ನು ಗ್ರಹಿಸಿದ್ರೆ ನನ್ನನ್ನೇ ನಾನು ಅವನಲ್ಲಿ ಕಾಣುತ್ತಾ ಇದ್ದೇನೆ. ಅದು ಅಲ್ಲ, ಅವನ ವಾಕ್ಚಾತುರ್ಯವು ಅಥವಾ ಅವನ ವಿನಯತೆಯು ಇವುಗಳನ್ನೆಲ್ಲ ಗ್ರಹಿಸ್ತಾ ಇದೆ. ನಕುಲ ಸಹದೇವರ ಕಂಡಂತೆ ನನ್ನ ಪಾಲಿಗೆ ಅನುಭವ. ಯಾದವೋತ್ತಮ ನೀನು. ಯಾದವರಿಗೆ ಪ್ರಪಂಚ ಮುಖದಲ್ಲಿ ಒಂದು ನೆಲೆ ಬೆಲೆ ಎನ್ನುವುದು ಇರಲಿಲ್ಲ. ಅಂತಹದ್ರಲ್ಲಿ ಆ ಬೆಲೆಯನ್ನ ಕರುಣಿಸಿದವನು ನೀನು. ಅಂತಹ ನಿನ್ನ ಪಾಲಿಗೆ ಪ್ರಪಂಚದ ನಡವಳಿಕೆ ಏನು ಎನ್ನುವುದು ತಿಳಿದ ಸತ್ಯ ನಿನ್ನ ಪಾಲಿಗೆ. ಹಾಗಿದ್ರೆ ಈ ರಾಧೇಯ ಯಾರು ಎಂಬ ನಿಜವನ್ನ ನಮ್ಮಲ್ಲರೂ ಭಗವಂತ ವಿಚಲಿತನಾಗುವುದಕ್ಕೆ ಮುಂದಾಗ್ತಾ ಇದ್ದೀವಿ. ರಾಧೇಯ ಯಾರು ಎನ್ನುವ ಹಾಗೆ ಪ್ರಶ್ನೆ. ರಾಧೇಯ ಎನ್ನುವುದೇ ಉತ್ತರ, ಮತ್ತೆ ಅವ ಬೇರೆ ಎನ್ನುವುದಕ್ಕೆ ಉತ್ತರ ಇಲ್ಲವೇ ಇಲ್ಲ. ಅವನನ್ನು ಕಂಡಾಗ ನಿನಗೆ ಧರ್ಮಜನ ನೆನಪಾಗ್ತಾ ಉಂಟು, ವರಕೋನನ ನೆನಪಾಗ್ತಾ ಉಂಟು, ನಿನ್ನ ತಮ್ಮಂದಿರ ನೆನಪಾಗ್ತಾ ಉಂಟು. ಕುಂತಿಯ ಉದರದಲ್ಲಿ ಹುಟ್ಟಿದನು ಎನ್ನುವ ಹಾಗೆ ನಿನಗಿಂದು ಭಾಸವಾಗ್ತಾ ಉಂಟು. ಯಾವತ್ತು ಹಾಗೆ ವೈರಿ ಭೇದೋಪಾಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಹೇಗಾದರೂ ಮಾಡಿ ಕೆಲವು ಸಮಯವನ್ನ ಕಳೆದು ಮತ್ತೆ ಯುದ್ಧಕ್ಕೆ ಅವ ಅಣಿಯಾದ ಅಂತಾದ್ರೆ ಅವನನ್ನ ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮಜನನ್ನ ಅವನಿಗೆ ಹೋಲಿಸ್ತಾ ಇದೆಯಲ್ಲ, ಅಲ್ವೇ ಅಲ್ಲ. ನಿನಗೊಂದು ಗೊತ್ತಿಲ್ವ, ಒಂದು ಧರ್ಮಜನನ್ನ ಎಡಗಾಲದಲ್ಲಿ ಕಾಣಿಸಿ ತುಳಿದವ ಇವ, ಅದು ನಾನು ಇಲ್ಲದೆ ಹೋದ ಕಾಲ ಅಲ್ವಾ? ಆದರೂ ಇವ ಮಾಡಿದ್ದು ಹೌದಲ್ಲ. ಆದ್ದರಿಂದ ಹೇಳುವುದು, ಇವ ಒಳ್ಳೆಯವನಲ್ಲ, ಅವನನ್ನ ಕೊಲ್ಲುವುದಕ್ಕೆ ಇದು ಸುಕಾಲ ಸಕಾಲ, ಕೋಡು ಮಾಡುವನ್ನ ಕೊಲ್ಲು. ಏನು ಭಗವಂತ, ಯಾಕೆ ಹಿಂದೊಂದು ಸಂದರ್ಭದಲ್ಲಿ ಕೌರವನಿಗೂ ಅವನಿಗೂ ಮೈತ್ರಿ ಎನ್ನುವುದು ಆರಂಭವಾದ ಆ ಕಾಲ ಆ ಕರ್ಣ ಆಡಿದ್ದನಂತೆ. ಏನು? ನಿನ್ನಲ್ಲಿ ಶಾಶ್ವತವಾದ ಮೈತ್ರಿ, ಅರ್ಜುನನಲ್ಲಿ ದ್ವಂದ್ವ ಎನ್ನುವ ಹಾಗೆ. ಅಂದ್ರೆ ನನ್ನ ಕಡು ವಿರೋಧಿಯವ ಎನ್ನುವುದು ಸ್ಪಷ್ಟವೇ. ಆ ಕಾಲದಿಂದಲೂ ವಿದ್ಯಾ ಪರೀಕ್ಷಾ ರಂಗದ ಕಾಲದಿಂದಲೂ ಅದನ್ನೇ ಒಪ್ಪುವುದು ಹೌದಿದ್ರೆ ನಾನು ಅವನ ಕುರಿತಾಗಿ ವಿರೋಧ ಕಟ್ಟಿ ನಾನು ಅವನನ್ನು ಹೋರಾಟ ಮಾಡಿ ಗೆಲ್ಲಬೇಕಿತ್ತು. ನನಗೆ ಆ ಭಾವನೆ ಈಗ ಹುಟ್ಟುತ್ತಾ ಇಲ್ಲ. ನಿಮಗಷ್ಟು ಭಾವನೆ ಎಂತದ್ದು ಅಂತ ಅವನನ್ನು ನಾನೇ ಕೊಲ್ತಾ ಇದ್ದೆ. ಯಾಕೆ ಗೊತ್ತಾ? ನಿನಗೆ ನಾನೇ ಕೊಲ್ತೇನೆ. ಅದೇ ಯಾಕೆ ನೀ ಬಂದುದು ಯಾಕೆ? ನನ್ನ ಮುತ್ತು ಅವನು ನಿನ್ ತಲೆ ಮೇಲೆ ಎಂತದ್ದು ಕಲ್ಲೋತ್ ಹಾಕಿದ್ದಾನೆ. ನಿನಗೆ ರೋಷ ಇಲ್ಲದೆ ಇದ್ದಿರಬಹುದು,
ಅಂದು ಅಭಿಮನ್ಯು ನನ್ನ ಮುದ್ದು ಅಳಿಯನನ್ನ ಕೊಂದಿರುವಂತಹ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತಿದ್ರೆ ನಿನ್ನಿಂದ ಆಗದೇ ಇದ್ರೆ ಹೇಳು, ನಾನು ಕೊಂದು ಭೀಷ್ಮಾಚಾರ್ಯರಿಂದ ಭಾರತ ರತ್ನ ಎಂಬ ಹಾಗೆ ಬಿರುದಾಂಕಿತನಾದಂತಹ ನನ್ನ ಮಗ ಅಭಿಮನ್ಯುವಿನ ಸಾವಿಗೆ ಮೂಲ ಕಾರಣೀಕರ್ತನಾದವ ಈ ಕರ್ಣ ಉಳಿಹ ಪಡೆಕೂಡದು ಕೊಡ್ತಾ ಇದ್ದೇನೆ. ಪಾರ್ಥನಲ್ಲಿ ಎಷ್ಟೇ ಭಿನ್ನಯಿಸಿಕೊಂಡರೂ ನನ್ನ ಮಾತನ್ನು ಅಲಕ್ಷಿಸಿದ ಪರಿಣಾಮವಾಗಿ ನಡೆದಿರುವಂತಹ ಯುದ್ಧದಲ್ಲಿ ನಾನು ಕೈ ಸೋತ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಭುವನೇಶ ಕೌರವೇಶ್ವರ ನನ್ನನ್ನ ಮಗನಾಪಾದಿಯಲ್ಲಿ ತಂದು ಸಾಕಿ ಸಲಹಿದ, ನನ್ನ ವ್ಯಕ್ತಿತ್ವಕ್ಕೊಂದು ಬೆಲೆಯನ್ನ ಅಸ್ತಿತ್ವವನ್ನು ತಂದು ಕೊಟ್ಟ ಅಂತಹ ಕೌರವೇಶ್ವರ ನನ್ನಿಂದ ಇವತ್ತಿನ ಜಯ ಲಭ್ಯ ಎನ್ನುವುದಾಗಿ ಭಾವಿಸಿದವ ಕೈ ಸೋತಿರುವಂತಹ ನನ್ನಿಂದ ಇನ್ನೆಲ್ಲಿಯ ಜಯ ಪಡೆಯುವುದಕ್ಕೆ ಸಾಧ್ಯ? ಹೃದಯದ ರೋಜ ಮಧ್ಯದಿ ಚಿನ್ನಮ ಜನನೆಗೊಳಿಸಿ ಹೊರೆಯನ್ನಕ್ಕೆ ವಾಮನೇ ಧ್ವನಿಸಿ ಆ ಸಮಯಗಳು ಪರಿಯುವುದು ವೇಜವನ್ನಾಂದು ಕಾಲೈನ ಕರ್ಣನ ಬಳಿಗೆ ನಡೆಸಲು ನುಡಿದು ಅಲ್ಲ, ಕೆಲವು ಸಲ ಮೂರು ಒಂದು ಅಂತ ಗೊತ್ತಾಗ್ಲಿಲ್ಲ. ನಂದು ಒಂದು 3 ಇಡ್ಲಿ ಹಾಕೊಂಡೆ. ಕರ್ಣ, ಏಸು ಕೀರ್ತಿಯ ಬೆಳೆಸಿದೆಯೋ ಅಷ್ಟುಂಟು ಮುಂದೆ. ಯಾಕೆ ಅಂತ ಹೇಳಿದ್ರೆ ಯಾರನ್ನು ಬಾಯಿ ನೋಡಿದ್ರು ಪುಣ್ಯಾತ್ಮ ಅನಿಂದದ್ದೇ ಸ್ತುತಿ. ಹಾಗಂತ ಯಾರದೇ ವರ್ತಮಾನ ಕಾಲದಲ್ಲಿ ಇದ್ದವ್ರದ್ದು ಹೇಳಬೇಕಿದ್ರೆ ಕೆಲವರು ಆ ಹಿಂದಿನವ್ರದ್ದೆಲ್ಲ ಸೇರಿಸ್ಕೊಡು ಕ್ರಮ ಹಾಗೆ. ಅದ್ರ ಸಾಲಿನಲ್ಲಿ ಮುಂದಿನವರು ತರುವುದು. ಭೋಗದಲ್ಲಿ ಇಂದ್ರ, ತ್ಯಾಗದಲ್ಲಿ ಶಿಬಿ, ದಾನ ಶೂರ ಕರ್ಣಳುದು ಮಾನಯ. ನನಗದು ಆಶ್ಚರ್ಯ. ದಾನದಲ್ಲಿ ಕರ್ಣ ಅಂತಿದ್ರು ವಿಶೇಷ ಅಲ್ಲ. ಈ ದಾನ ಶೂರ, ದಾನದಲ್ಲಿ ಶೂರತ್ವ ಅಂತ ಉಂಟು ಹುಟ್ಟೆ ಹೋದ್ರೆ ನಮಗೆ ಅಗತ್ಯ ಬೇಕಾದದ್ದು ಆದರೂ ಅದು ಎಷ್ಟೇ ಅಗತ್ಯ ಇದ್ರು ಇನ್ನೊಬ್ಬರು ಕೇಳ್ತಾರೆ ಅಂತಾದ್ರೆ
ಸ್ವಲ್ಪವೂ ವಿಚಲಿತ ಆಗದೆ ಇನ್ನು ಮುಂದೆ ಯಾವುದ್ರ ಕುರಿತಾಗೂ ಆಲೋಚನೆ ಮಾಡದೆ ನಿಸ್ವಾರ್ಥ ಮನೋಭಾವದಲ್ಲಿ ತೆಕ್ಕೊಳ್ತಾನೆ ಅಂತ ಆದ್ರೆ ಅದು ಶೂರತ್ವವೇ ದಾನದಲ್ಲಿ. ಆ ನೆಲೆಯಲ್ಲಿ ಇರ್ಬೇಕು ನಿನ್ನ ಬಗ್ಗೆ ಹೇಳಿ. ಅಯ್ಯೋ ನೀವು ಒಂದು ಪುಣ್ಯಾತ್ಮ ನಮ್ಮವರು ಅಂತಲ್ಲ, ಯಾರ ಬಾಯಲ್ಲಿ ಹೋಗಿ ನಿನ್ನ ಬಗ್ಗೆ ಹೇಳು. ನನಗೆ ಕೂತಲ್ಲೇ ಮಾನಸಿಕ ಇತ್ತು ಅವರೇ ಅಂತ ಕರುಣನಲ್ಲಿ ಎಲ್ಲರೂ ತಕ್ಕೊಂಡಿದ್ದಾರೆ ಅಂತಾಯ್ತು. ನಾನೊಂದು ಎಂಥದ್ದು ತಕ್ಕೊಳ್ಳೇ ಇಲ್ಲ. ಯಾಕಪ್ಪ ಹೀಗೆ ಅಂತ ಕೊನೆ ಪಟ್ಟಂಗೆ ಗೊತ್ತಾಯ್ತು. ಇನ್ನು ತಡ ಮಾಡಿಸೋದು ಸುಖ ಇಲ್ಲ. ಯಾರು ಏನು ಉಳಿತಾರೆ ಏನ್ ಕತೆ ಯುದ್ಧ ಕ್ಷೇತ್ರ ನಾನು ಬರುವುದರೊಳಗೆ ನಂದು ಹೇಳಲಿಕ್ಕಿಲ್ಲ. ಅದಕ್ಕೆ ನಾನು ಯುದ್ಧ ಕ್ಷೇತ್ರ ಅಂತ ಆದ್ರೂ ಉಂಟಲ್ಲ ಬ್ರಾಹ್ಮಣನಾಗಿ ಬಂದೇ ಬಿಟ್ಟೆ. ನಾನು ಬಂದದ್ದು ಮಾದಯ್ಯ ಮೂಗು ಬಿಡ್ಲಿಕ್ಕಾಗುದಲ್ಲ. ಹೇಗೆ ನೀವು ಕೆಲಸ ಮಾಡಿದ್ರು ಇಲ್ಲಿ ಅಲ್ಲ, ರಕ್ತ ಮಾಂಸ ಕೆಲವು ದಿವಸ ಆಯ್ತು. ಅಂಥದ್ರಲ್ಲಿ ಕೊನೆಗೊಂದು ಪಂಚಗವ್ಯ ಹೋಮ ಹಾಕುದಾದ್ರೂ ಒಟ್ಟಿಲ್ಲ. ಒಂದು ನಿನ್ನಿದ್ದಲ್ಲಿ ಹೋಗಿ ಬರುವ ಅಂತ ಬಂದೆ. ಪುಣ್ಯಾತ್ಮ ಏನಾದ್ರೂ ದಾನ ಕೊಡೋ. ಬಂದು ಕೇಳಿದ ಜನರಿಗೆ ಕಾಸು ಕನಕ ಭೂಮಿ ಗೋದಾನಂಗಳ ಎದರ ಕೊಡಬಹುದಿನ್ನೋ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನೀವು ಕೇಳಿರುವುದೆಲ್ಲ ಸತ್ಯ. ಸಿಂಹಾಸನವನ್ನು ನಾನು ಏರಿರುವಂತಹ ಸಂದರ್ಭದಲ್ಲಿ ಬಂದು ಕೇಳಿರುವಂತಹ ಸಾವಿರ ಜನರಿಗೆ ಬೇಕಾದದ್ದನ್ನ ಒದಗಿಸಿಕೊಟ್ಟವ. ಧನ ಕನಕ ದ್ರವ್ಯ ಭೂಮಿ ಗೋವುಗಳನ್ನ ದಾನವಾಗಿ ನೀಡಿದವ. ಈಗಲೂ ಬಂದು ಅಪೇಕ್ಷಿಸುತ್ತಿರುವಂತಹ ನಿಮಗೆ ಕೊಡಬೇಕು ಅಂತ ಮನಸ್ಸುಂಟು. ಆದ್ರೆ ಈ ಪರಿಸ್ಥಿತಿಯಲ್ಲಿ ಈ ರಣಕ್ಷೇತ್ರದಲ್ಲಿ ಎಲ್ಲಿಂದ ಕೊಡಲಿ, ಹೇಗೆ ಕೊಡುವುದಕ್ಕೆ ಸಾಧ್ಯ ಹೇಳಿ? ನಾವು ಬ್ರಾಹ್ಮಣರು ಕೇಳುವಾಗಲೇ ವಿಚಾರ ಮಾಡ್ತೇವೆ. ಈಗ ನಾವು ಕೇಳ್ಕೊಂಡ್ಮೇಲೆ ನೀವೇನು ಕೊಡ್ಲಿ ಹೇಳುವ ಸ್ಥಿತಿಗೆ ನಾವು ಅವಕಾಶ ಕೊಡ್ತೇವ ಅಂದ್ರೆ ತೋರಿಸ್ತೇ ಮಾಡಲ್ಲ. ಕೊಡುವುದಾದರೆ ಕರ್ಣ ಕುಂದಲಾಭರಣಮೋ, ಕೊಡುವುದಾದರೆ ಕರ್ಣ ಕುಂಡಲಾಭರಣಮೋ, ಕೊಡುತ್ತಾರೆ ಅರೆದು ನೀನು ಕುಂಡಲವನ್ನು ಕೊಡುತ್ತಾರೆ ತೆರೆದು ನೀನು. ನುಡಿದ ಮಾತಿಗೆ ನೀರ ಹರದನು ಕರ್ಣನು ನುಡಿದನು ಕುಂಡಲರನು. ನೋಡು, ಕೊಡಬಹುದಾದಂತ ಮನಸ್ಸುಂಟು ನಿನಗೆ, ಕೊಡ್ಲಿಕ್ಕೆ ಏನಿಲ್ಲ ಅಂತ ಹೇಳುವುದು ಮಾತುಂಟು. ಆದ್ರೆ ನಾ ತಿಳಿದ ಹಾಗೆ ಈ ಹುಟ್ಟಿನ ಮೇಲೆ ಉಂಟಲ್ಲ ಉಸಿರು ಇರುವವರೆಗೂ ಕೊಡುವ ಮನಸ್ಸಿದ್ರೆ ಕೊಡ್ಲಿಕ್ಕೆ ಏನುಂಟು ಕೇಳುವ ಪ್ರಶ್ನೆ ಇಲ್ಲ. ಕೊಡ್ಬೋದು, ದಾರಿ ನಾಟಿ ಹೋಗ್ತೆ, ಏನೂ ಇಲ್ಲ ಅಂತಲ್ವಾ? ಏನುಂಟು ಹೇಳಿ? ಪುಣ್ಯಾತ್ಮ, ಕೆಲವರಿಗೆ ಏನೂ ಇಲ್ಲದೆ ಹೋದವರಿಗೆಲ್ಲ ನಮ್ಮ ಹತ್ರ ಬಹಳ ಉಂಟು ಅಂತ ತಲೆಯಲ್ಲಿರ್ತದೆ. ಎಲ್ಲ ಇದ್ದ ನೀನು ಏನೂ ಇಲ್ಲ ಹೇಳ್ತು ಕೂತಿದ್ದೆ ನೀನು. ಇಲ್ಲಿ ನಾನು ನನ್ನ ಕಣ್ಣು ಮುಂಜಾಯ್ಕೆ ಮಾಡ್ತೀಯಾ? ಕಾಣುವುದೇ ಇಲ್ಲ ಅಂತ ಲೆಕ್ಕ ಹಾಕಿದ್ಯಾ? ಕೊಡುವುದಾದ ಕರ್ಣ ಕುಂಡಲ ಎರಡನು, ಒಂದಲ್ಲ ಎರಡನು. ಕೊಡು ದಾರೆ ಎರೆದು ನೀನು. ದಾರೆ ಎರೆದೇ ಕೊಡಬೇಕು ಅಂತ ಯಾಕೆ ಹೇಳಿದೆ ನಾನು? ಕೆಲವರು ದಾನ ಹಿಡಿಲಿಕ್ಕೆ ಎಲ್ಲವರು ಮನಸ್ಸು ಮಾಡುವುದಿಲ್ಲ. ಯಾಕೆಂತ ಅದು ದಾನ ತಗೊಳ್ಳೋದು ಅಂತ ಹೇಳಿದ್ರೆ ಕೆಲವು ಅಷ್ಟೇ ಅನುಷ್ಠಾನ ಮಾಡಬೇಕು. ನಂದಾಗಲ್ಲ, ಕೊಟ್ಟವ್ರಿಗೂ ಫಲ ಸಿಗಬೇಕು ಅಂತ ಆದರೆ ನಾನು ಅನುಷ್ಠಾನ ಮಾಡ್ತೇನೆ. ದಾರಿ ಎರ್ದೇ ಕೊಡ್ಬೇಕು. ಸ್ವಾಮಿ, ಏನು ಕೊಡುವುದಕ್ಕೆ ನನ್ನಲ್ಲಿ ಇಲ್ಲ ರಣಕ್ಷೇತ್ರದಲ್ಲಿ ಎನ್ನುವುದಾಗಿ ಭಾವಿಸಿದ್ರೆ ಕರ್ಣಕುಂಡದ ಎರಡನ್ನ ಕೊಡಬೇಕು ಎನ್ನುವುದಾಗಿ ಅಪೇಕ್ಷಿಸುತ್ತಾ ಇದ್ದೀನಿ. ನಾನು ಕೊಡುವುದಕ್ಕೂ ಸಿದ್ಧನಾಗಿ ನಿಂತಿದ್ದೇನೆ. ಆದ್ರೆ ದಾರಿ ಎರೆದು ಕೊಡಬೇಕು ಅಂತ ಹೇಳಿದ್ರಲ್ಲ, ಸುತ್ತಮುತ್ತಲ ಪ್ರದೇಶವನ್ನು ನೋಡಿ ಈ ಕುರುಕ್ಷೇತ್ರ ರಣಧಾರಿಣಿ ರಕ್ತ ಸಿಕ್ತವಾಗಿದೆ. ಬೇಕು ಎನ್ನುವುದಾಗಿ ಹುಡುಕಿದ್ರು ಒಂದು ಬಿಂದು ನೀರು ಸಿಗುವುದಕ್ಕೆ ಸಾಧ್ಯ ಇಲ್ಲ. ನೀರೇ ಇಲ್ಲದೆ ಇರುವ ಈ ರಣಕ್ಷೇತ್ರದಲ್ಲಿ ನಾನು ಹೇಗೆ ಧಾರೆ ಎರೆದು ಕೊಡುವುದಕ್ಕೆ ಸಾಧ್ಯ? ನೀರಿಲ್ಲದೆ ಹೋದ ರಣಕ್ಷೇತ್ರದಲ್ಲಿ ನೀರು ತರಿಸಿದ್ದವರೆಲ್ಲ ಇದ್ದಾರೆ, ಅದು ದೊಡ್ಡ ವಿಷಯ ಅಲ್ಲ. ಈಗ ಆದರೆ ನಿನ್ನ ಹತ್ರ ಆ ಕೆಲಸ ಮಾಡ್ಲಿಕ್ಕೆ ನಾ ಹೇಳುವುದಿಲ್ಲ. ಯಾಕೆಂದ್ರೆ ಈಗ ನೀರಿಲ್ಲದೆ ಹೋದಾಗ ಅರ್ಜುನ ಏನ್ ಮಾಡ್ದ ಪಾಪ,
ಅಜಯನಾದಂತೆ ಭೀಷ್ಮರಿಗೆ ಬಾಣ ಹೊಡೆದು ಪಾತಾಳದ ಹಂಗೆ ತಂದ. ಮೇಲೆ ಕುದುರೆ ಜಡಿದಾಗ ಏನ್ ಮಾಡ್ಲಿ ಅಂತ ಹೇಳಿದ್ರೆ ಇಲ್ಲೇ ಸರೋವರ ಮಾಡಿದ್ದ ಅಂತ ಸುದ್ದಿ ಉಂಟು ನಮ್ಗೆ. ಆದ್ರೆ ನಿನ್ನ ಅವನಲ್ಲಿ ಸ್ಪರ್ಧೆ ಉಂಟು. ಅವನು ಮಾಡಿದ್ದು ನೀ ಮಾಡಿದೆ ಅಂತ ಆಗ್ಬಾರ್ದು. ನಿನ್ನ ಸ್ವಂತಿಕೆಯೇ ಬೇರೆ, ಮತ್ತೆ ನಿನ್ನ ಮನೆತನ ಅನ್ನೋದು ನಾ ಹೇಳುದಿಲ್ಲ, ಅದು ನಿಂದೇ ಆದದ್ದಾಗ್ಬೇಕು. ಆದ್ದರಿಂದ ಹೊರಗಲ್ಲಿ ನೀರು ತಪ್ಪು ಬೇಡ. ಮತ್ತೆ ಇನ್ನು ಎಲ್ಲಿ ಉಂಟು? ಅಯ್ಯೋ ಎಂತ ಮಾತಾಡ್ತೀಯೋ, ನಿಮ್ಮನೆ ವಿಷಯವೇ ನಿಮ್ಗೆ ಗೊತ್ತಿಲ್ಲ. ನಿಮ್ ಜಲವಳ್ಳಿ ಒಳಗಿದ್ದ ನೀರು ಜಲ ಒಳಗೆ ಅಂತ ನೀ ತಿಳ್ಕೊಂಡಿದ್ದೆ. ಒಳಗೆ ಇದ್ದ ಜಲದ ವಿಷಯ ನಿಂಗೆ ಗೊತ್ತಿಲ್ಲ. ಕೊಡುವುದೊಂದು ಶುದ್ಧೋದಕ ಎಲ್ಲುಂಟು ಕೇಳು, ಅಮೃತ ಕಲಶ ಹೃದಯದಲ್ಲುಂಟಲ್ಲ, ಅದೇ ಅಮೃತ ಕಲಶ ಕೆಂಪು ಶುದ್ಧ ನೀರು. ಅಂತ ನೀರಿಲ್ಲ ಪ್ರಪಂಚದಲ್ಲಿ. ಧಾರೆ ಯಾಕೆ ಕೊಡು. ಹಾ ಶುದ್ಧೋದಕ ಬೇಕು. ಈ ರಣಕ್ಷೇತ್ರದಲ್ಲಿಲ್ಲ ಎನ್ನುವುದಾಗಿ ಹೇಳಿದ್ರೆ ನನ್ನ ಎದೆಯೊಳಗಿರುವಂತಹ ಅಮೃತ ಕಲಶ ಅದನ್ನೇ ಹೊರತೆಗೆದು ಧಾರೆ ಎರೆದುಕೊಂಡು ಎನ್ನುವುದಾಗಿ ಕೇಳುತ್ತಾ ಇದ್ದಾರೆ. ಇಂತಹ ರಹಸ್ಯ ಬ್ರಾಹ್ಮಣರಾದಂಥ ಇವರಿಗೆ ತಿಳಿಯುವುದಕ್ಕೂ ಸಾಧ್ಯವೇ? ಆ ವಿಷಯ, ಆ ರಹಸ್ಯ ತಿಳಿದದಿದ್ರೆ ನನ್ನ ಅಮ್ಮನಿಗೆ ಮಾತ್ರ ಮಾತೆ ಬಲ್ಲಳು. ಆದರೆ ಈ ರೀತಿಯಾಗಿ ರಣಕ್ಷೇತ್ರಕ್ಕೆ ಬಂದು ಅಪೇಕ್ಷೆ ಪಡುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ತಂದೆ ತಿಳಿದಿದ್ದಾನೆ, ಆದರೆ ಕೇಳುವವ ಅವನಲ್ಲವೇ ಅಲ್ಲ. ಇವರಿಬ್ಬರನ್ನು ಹೊರತುಪಡಿಸಿದರೆ ಈ ರಹಸ್ಯ ತಿಳಿದಿರುವುದು ಒಬ್ಬನಿಗೆ, ಲೋಕದ ದಿವ್ಯ ಶಕ್ತಿಯಾಗಿರುವಂತಹ ಶ್ರೀನಾಥ, ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಬ್ರಾಹ್ಮಣನಾಗಿ ರಣಕ್ಷೇತ್ರಕ್ಕೆ ಬಂದು ನನ್ನಲ್ಲಿ ದಾನವನ್ನು ಅಪೇಕ್ಷಿಸುತ್ತಾ ಇರುವವರು ಇವರು ಬ್ರಾಹ್ಮಣರಲ್ಲ. ನಿಜವಾಗಿಯೂ ಲಕ್ಷ್ಮೀಕಾಂತನೇ ಬಂದಿದ್ದಾನೆ. ನನ್ನ ಜನ್ಮವೇ ಪಾವನವಾದ ಹಾಗಾಯಿತು, ನನ್ನ ಜೀವನವೇ ಸಾರ್ಥಕವಾದ ಹಾಗಾಯಿತು. ಕೊಡ್ಲಿಕ್ಕೆ ಮನ್ಸಿಲ್ವಾ? ಖಂಡಿತ ನಾನು ಹಾಗೆ ಹೇಳುವುದಿಲ್ಲ. ಯಾಕೆಂದ್ರೆ ಕೊಡ್ಲಿಕ್ಕೆ ಮನಸ್ಸಿಂದ ಹೋದವ್ರು ಬಾಳ್ ಮಾತಾಡ್ತಾರೆ. ನನ್ಗೆ ಗೊತ್ತಾಯ್ತಿದ್ದು ನಿನ್ನಷ್ಟಕ್ಕೆ ಏನೇನೋ ಮಾತಾಡ್ತಿದ್ದೆ. ಇದು ನಾ ಹೇಳಿದ್ ನೆನ್ಪುಂಟಲ್ಲ, ಖಂಡಿತ ಓದುವುದಿದ್ರೆ ಧಾರೆ ಎರೆದು ಕೊಡ್ಬೇಕು. ಧಾರೆ ಎರೆದು ಕೊಡ್ತೇನೆ. ನೀರ್ ಬೇಕು. ಅಮೃತ ಕಲಶ ಅಂತ ಸೂಚಿಸಿದ್ರಲ್ಲ, ಸಾಕಾಗ್ತದ? ಸಾಕಾಗುವುದಿಲ್ಲ. ಶುದ್ಧ ಆಗ್ಬೇಕು. ಕ್ರಮ ಅಂದ್ರೆ ಎಂತ ಬೇಕು? ತುಳಸಿ ಬೇಕು. ಅದೆಲ್ಲ ನಮ್ಗೆ ತಕ್ಕೊಂಡು ಅಭ್ಯಾಸ ಉಂಟು. ದಾನ, ಈ ದಾನ ಕೊಡುವವರಿಗೆ ಯಾವ್ಯಾವ ಸಮಸ್ಯೆ ಬರ್ತದೆ ನಮ್ಗೆ ಗೊತ್ತುಂಟು. ಅದು ನಾವು ಬಗೆಹರಿಸ್ಲಿಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡ್ಕೊಂಡೇ ಬರ್ತೀರ. ನನ್ನ ವಿಷಯ ಗೊತ್ತಿಲ್ಲ ನಿಮ್ಗೆ. ನನ್ನ ಹೆಂಡತಿ ಯಾರು ಮಾಡಿದ್ದೆ? ತುಳಸಿ. ನಿಮ್ಮ ಮನೆಯವರ ಹೆಸರು ತುಳಸಿ. ಹಾಗಾಗಿ ಮನೆಯಲ್ಲಿ ಎಲ್ಲಿ ನೋಡ್ರು ತುಳಸಿ ನೆಟ್ಟಿಟ್ಟಿದ್ದೆ. ಹೋಗುವಾಗ ಒಂದೊಂದು ಕೊಂಬೆ ಮುಡ್ಕೊಂಡೇ ಹೋಗುದು. ಅದ್ರ ಹೋದಲ್ಲಿ ಸಮಸ್ಯೆ ಆಗುವ. ಮತ್ತೆ ಎಲ್ಲ ಕಡೆ ತುಳಸಿ ಸಿಗ್ತದೆ ಹೇಳಲಿಕ್ಕಿಲ್ಲ. ಆದ್ರಿಂದ ಕೊಡುವುದೆಲ್ಲ
ಜಯ. ಧನ್ಯವಾಯಿತು ಕರ್ಣನ ಬದುಕು ಸ್ವಾಮಿ. ಇಲ್ಲಿಯವರೆಗೆ ಕಾಣಬೇಕು ಮಾತಾಡಬೇಕು ಎನ್ನುವುದಾಗಿ ಭಾವಿಸಿರುವಂತಹ ಶ್ರೀಮನ್ ನಾರಾಯಣ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮ ನೀನೇ ನನ್ನ ಎದುರುಗಡೆಯಲ್ಲಿ ರಾರಾಜಿಸುತ್ತಾ ಇದ್ದೀಯ. ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ದಾನವನ್ನ ಪಡೆದು ಈಗ ನನ್ನ ಕಣ್ಣೆದುರಿನಲ್ಲಿ ಕಂಡೆಯಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕರ್ಣನ ದೇಹದಿಂದ ಉಸಿರು ಹೊರಟು ಹೋಗುತ್ತದೆ. ಕರ್ಣನ ಬದುಕು ಎನ್ನುವುದು ಇತಿಹಾಸ ಪುಟವನ್ನು ಸೇರ್ತದೆ. ನನ್ನ ಪಾಲಿಗೆ ಸಾವು ಸನ್ನಿಹಿತವಾಗಿದೆ ಎನ್ನುವ ಕಾರಣಕ್ಕಾಗಿ ನಾನು ನೋಯ್ತಾ ಇದ್ದದ್ದಲ್ಲ, ಕಣ್ಣೀರು ಬಿಡಿಯುತ್ತಾ ಇದ್ದದ್ದಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೂ ಕರ್ಣನಿಗೆ ಬಂದಂತಹ ಪಾಪ ಪ್ರಜ್ಞೆ ಎನ್ನುವುದು ಬರಬಾರದು ದೇವರೇ. ತಂದೆ ಯಾರು ತಾಯಿ ಯಾರು ಎನ್ನುವುದನ್ನು ತಿಳಿಯದೆ ಎಲ್ಲರಿಂದಲೂ ಸೂತ ಸುತ ಎನ್ನುವುದಾಗಿ ಹೀಯಾಳಿಸುವಿಕೆಯ ಮಾತನ್ನ ಕೇಳಿ ಕೇಳಿ ನಾನೊಬ್ಬ ಸೂತ ಎನ್ನುವುದಾಗಿ ಮೋದಲಿಸುವಿಕೆಯ ಆ ನುಡಿಗಳನ್ನ ಕೇಳಿ ಬದುಕನ್ನು ಸಾಗಿಸಬೇಕಾಯಿತು. ಈ ಪ್ರಪಂಚದಲ್ಲಿ ನಿನ್ನಂಥ ಒಬ್ಬ ನಾಥನಿರುವಾಗ ಯಾರು ಅನಾಥರಲ್ಲ ಎನ್ನುವುದು ಸತ್ಯವೇ ಹೌದಾದ್ರೂ ನನ್ನ ಬದುಕಿಗೆ ಯಾಕೆ ಇಂತಹ ದುಸ್ಥಿತಿ ಬಂತು? ಹೆತ್ತ ತಾಯಿಗೆ ಬೇಡವಾದೆ, ಹಾಗಾದ್ರೆ ತಾಯಿಗೆ ಬೇಡವಾದಂತಹ ಮಗನಾನು ಅಂತ ಆದ್ರೆ ಈ ಸಮಾಜಕ್ಕೆ ಬೇಡವಾದಂತಹ ಶಿಶು ಎನ್ನುವುದಾಗಿ ಸಮಾಜ ನನ್ನನ್ನು ಗುರುತಿಸಿತು. ಈ ಪ್ರಪಂಚದಲ್ಲಿ ನಿಜವಾಗಿ ಬದುಕುವುದಕ್ಕೆ ಕಷ್ಟ ಆಗುವುದು ಒಬ್ಬ ರೋಗಿಷ್ಠನಿಗಲ್ಲ, ಒಬ್ಬ ಬಡವನಿಗಲ್ಲ. ಸಮಾಜದಲ್ಲಿ ತಿರಸ್ಕೃತನಾದವನಿಗೆ ಬದುಕುವುದು ಬಹಳ ಕಷ್ಟ ಸಾಧ್ಯವಾಗುತ್ತದೆ ದೇವರೇ. ಎಲ್ಲ ಯೋಗ್ಯತೆ ಇದ್ದು ಎಲ್ಲ ಪ್ರತಿಭೆ ಇದ್ರು ಕೇವಲ ಜಾತಿ ಒಂದು ವಿಷಯದಲ್ಲಿ ನಾನಿಂತಹ ಕೀಳರಿಮೆಯ ಬದುಕನ್ನು ಸಾಗಿಸಬೇಕಾಯಿತಲ್ಲ. ನನ್ನ ಬದುಕು ಯಾಕೆ ಹೀಗಾಯಿತು ದೇವರೇ? ಯಾವ ಉದ್ದೇಶಕ್ಕಾಗಿ ಹೀಗಾಯಿತು ನೀನೇ ಹೇಳಬೇಕು. ಕರ್ಣ, ಅವಸಾನ ಕಾಲದಲ್ಲಿಯೂ ನಿನ್ನ ಸತ್ಯ ನಿನಗೆ ಅರ್ಥ ಆಗಲೇಬೇಕು. ಕಾರಣ ನರನಾರಾಯಣರಾಗಿರುವಂತಹ ಕಾಲದಲ್ಲಿ ಮುನಿಗೆ ಪುತ್ರರಾಗಿರುವಂತಹ ನಾವು ಆ ದಂಭೋದ್ಭವನನ್ನು ವಧಿಸುವುದಕ್ಕೆ ಮುಂದಾದೆವು. ದಂಭೋದ್ಭವ ಅಂತ ಹೇಳಿದ್ರೆ ಸಹಸ್ರ ಕವಚವನ್ನು ಹೊಂದಿರುವಂತಹ ರಕ್ಕಸ. ಅವನನ್ನು ವಧಿಸುವಂತಹ ಆ ಕಾಲಕ್ಕೆ ಒಂದೇ ಒಂದು ಕವಚ ಜಾರಿ ಹೋಯಿತು. ಹಾಗಿದ್ರೆ ಆ ಕವಚವೇ ಒಂದು ಸೇರಿದ್ದು ನಿನ್ನನ್ನ. ಹಾಗಿದ್ರೆ ಮಾಡಬೇಕಾದದ್ದು ಮೋಕ್ಷ ಸಿಗಬೇಕು ಅಂತಿದ್ರೆ, ಪರಿಪೂರ್ಣವಾಗಿ ಮೋಕ್ಷ ಸಿಗಬೇಕು ಅಂತಿದ್ರೆ ಆ ಸಹಸ್ರ ಕವಚವನ್ನು ಭೇದಿಸಬೇಕು. ಹಾಗಾಗಿ ಈ ಕವಚ ನಿನ್ನಲ್ಲಿದ್ದ ಕಾರಣ ನೀನು ದಂಭೋದ್ಭವನೇ ಆಗಿದ್ದಿ. ಆ ಕವಚಕ್ಕೆ ನಾವು ಮೋಕ್ಷವನ್ನು ಕೊಡಲೇಬೇಕಾಗಿತ್ತು. ಆದರೆ ನಾರಾಯಣನಾಗಿರುವಂತಹ ನನ್ನ ಸರದಿ ಮುಗಿಯಿತು. ಈಗ ಸರದಿ ಇದ್ದದ್ದು ಯಾರದ್ದು ಅಂತ ಕೇಳಿದ್ರೆ ಅರ್ಜುನದು, ನರನದು. ಆದ್ದರಿಂದ ಅವನಿನ್ನೊಡನೆ ಹೋರಾಟಕ್ಕೆ ಇಳಿದ. ಈಗ ಆ ಸಮಯ ಕೂಡಿ ಬಂದಿದೆ. ನಿನ್ನನ್ನು ವಧಿಸುವುದಕ್ಕೆ ಮೋಕ್ಷವನ್ನು ಅನುಗ್ರಹಿಸು ದೇವರೇ. ಸರಿ ಸಕಾಲ ಇನ್ನು ಯೋಚನೆ ಮಾಡಿದಿರು. ನಿನ್ನಲ್ಲಿರುವಂತ ಅಂಜನ ಶರವನ್ನ ಹೂಡು ಕರ್ಣನನ್ನ